ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಅಂಬಾಬಾಯಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡೋದಿದೆ. ಮುಖಂಡರು ಮೇಲೆ ಕೇಸ್ ಹಾಕಬೇಕಂತೀರೋ ಏನು ಸರ್? ನಿಶ್ಚಿತವಾಗಿ ಆ ಮಸೀದಿ ನನಗನಿಸಿ ಮಟ್ಟಿಗೆ ಸುಮಾರು ಒಂದು 50-60 ವರ್ಷದಿಂದ ಯಾವುದೇ ಹಿಂದೂ ಮೆರವಣಿಗೆ ಹೊರಟ್ರೆ ಅದೇ ಮಸೀದಿಯಿಂದ ಕಲ್ಲುಗಳು ಬರ್ತವೆ, ಅದೇ ಮಸೀದಿಯಿಂದ ಸೋಡಾ ಬಾಟ್ಲಿ ಬರ್ತವೆ, ಅದೇ ಮಸೀದಿಯಿಂದ ಚಪ್ಪಲಿ ಬರ್ತವೆ. ಆ ಮಸೀದಿಯನ್ನು ನಿಷೇಧ ಮಾಡಬೇಕು. ಆ ಮಸೀದಿ ಕಮಿಟಿಯ ಎಲ್ಲ ಸದಸ್ಯರನ್ನ, ಅಧ್ಯಕ್ಷರನ್ನ, ಅವರನ್ನ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕೇಸ್ ಹಾಕಿ ಒಳಗಡೆ ತಾಳ್ಬೇಕಂತ ಹೇಳಿ ನಾವು ಒತ್ತಾಯ ಪಡಿಸ್ತೇವೆ. ಸಕಲ ಸಮಾಜದ, ಹಿಂದೂ ಸಕಲ ಸಮಾಜದ ಎಲ್ಲ ಮುಖಂಡರ ಮತ್ತು ರಾಜಕೀಯ ನಾಯಕರ ನೇತೃತ್ವದಲ್ಲಿ ನಡೆದಂಥ ಸಭೆ ಒಳಗೆ ಅವಾಗೇನು ಅಪಮಾನ ಮಾಡಿದ್ದರು, ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಏನು ಎಸೆದಿದ್ರು, ಆ ಎಸೆದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಹೊರಗಡೆ ಇನ್ನೂ ಓಡಾಡ್ತಾ ಇದ್ದಾರೆ. ಅವರನ್ನು ಕೂಡಲೇ ಬಂಧಿಸಬೇಕು. ಬಂಧಿಸಿದ್ರೆ ನಾವು ಇದೇ ದಿನಾಂಕ 26ನೇ ತಾರೀಕು ಅಂಬಾಬಾಯಿ ಗುಡಿಯಿಂದ ದೊಡ್ಡ ಸಂಖ್ಯೆಯೊಳಗೆ ಪ್ರತಿಭಟನಾ ರೂಪದೊಳಗೆ ನಾವೊಂದು ಪ್ರತಿಭಟನೆಯನ್ನು ಮಾಡೋರಿದ್ದೀವಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆದಷ್ಟು ಬೇಗ ಏನೋ ಅವತ್ತು ರಾತ್ರಿ ಮಸೀದಿಗಳಿಗೆ ಜಮಾ ಆಗಿದ್ದರು, ಅನವಶ್ಯಕ ಆಗಿರ್ತಕ್ಕಂಥ ಕಿಡಿಗೇಡಿಗಳೇನಿದ್ರು ಅವರೆಲ್ಲರನ್ನ ಬಂಧಿಸ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ. ಆದರೆ ಜಿಲ್ಲಾಧಿಕಾರಿಗಳ ಬಾಗಲಕೋಟೆಗೆ ನಾವು ಕರೆಸ್ಕೊಳ್ತೀವಿ. ಚಪ್ಪಲಿ ಎಸೆದಂಥ ವ್ಯಕ್ತಿಯೆಲ್ಲ ಇನ್ನೂ ಬಂಧನ ಆಗಿಲ್ಲ ಅನ್ನುವಂಥ ಆರೋಪ ನಾವು ಕೂಡ ಇವತ್ತಿನವರೆಗೂ ಒತ್ತಾಯಪಡಿಸಿದ್ವಿ. ನಮ್ಮ ನಾಯಕರು ಇವತ್ತು DC ಮತ್ತು SP ಅವರ ನೇತೃತ್ವದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ಸಭೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಹೋಗಿದ್ದರು. ಅವರು ಕೂಡ ಒತ್ತಾಯಪಡಿಸಿದ್ದಾರೆ. ಇವತ್ತಿನವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಯಾರು ಚಪ್ಪಲಿ ವಹಿಸಿದ್ರು ಮತ್ತು ಕಲ್ಲಿಸಿದ್ರು ಅವರನ್ನು ಅರೆಸ್ಟ್ ಮಾಡಿಲ್ಲ. ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಆ ಪ್ರತಿಭಟನೆ ರೂಪವಾಗಿ 26 ಕೂಡ ಭಾಳ ದೊಡ್ಡ ಪ್ರತಿಭಟನೆ ನಡೀತದೆ. ಸದ್ಯಕ್ಕೆ ಆ ರೀತಿ ಏನು ಯೋಚನೆ ಮಾಡಿಲ್ಲ. ಬಹುಶಃ ಜಗದೀಶ್ ಕಾರಂತರು ಈ ಸಭೆಗೆ, ಈ ಪ್ರತಿಭಟನೆಗೆ ಬರೋರಿಲ್ಲ, ಬಂದು ಕರೆ ಕೊಡೋದಿಲ್ಲ. ಯಾಕಂದರೆ ಬರುವಂಥ ದಿನದೊಳಗೆ ಹಿಂದೂಗಳ ಹಬ್ಬ ಹೋಳಿ ಹುಣ್ಣಿಮೆ ನಡೀತದೆ. ಆ ಹೋಳಿ ಹುಣ್ಣಿಮೆ ಕೂಡ ನಾವು ಯಶಸ್ವಿಯಾಗಿ ಆಚರಣೆ ಮಾಡಬೇಕಾಗುತ್ತೆ. ಹೀಗಾಗಿ ಯಾವುದೇ ಬಂದು ಕರೆ ಕೊಡೋದಿಲ್ಲ. ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ತಾಲೂಕಿನಿಂದ ಹಿಂದೂ ನಾಯಕರುಗಳು ಬರಬೇಕು, ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಇಡೀ ಜಿಲ್ಲೆಯ ಒಂದು ಪ್ರತಿಭಟನೆ ಭಾಳ ದೊಡ್ಡ ಸಂಖ್ಯೆ ಒಳಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಭಟನೆ ಮಾಡೋರಿದ್ವಿ. ಮತ್ತು ನಾಳೆ ದಿವಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಗರಕ್ಕೆ ಆಗಮಿಸಲಿದ್ದಾರೆ. ಅವರು ಬೆಳಿಗ್ಗೆ 11:00 ಅಂಬಾಬಾಯಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ, ಎಲ್ಲಿ ಕಲ್ಲು ಎಸೆದಿದ್ರು, ಚಪ್ಪಲಿ ಎಸೆದಿದ್ರು ಆ ಜಾಗವನ್ನು ವೀಕ್ಷಣೆ ಮಾಡಿ, ಜೊತೆಗೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ಯುವಕರನ್ನು ಮತ್ತು ಶಿವಾಜಿ ಮೂರ್ತಿಯ ಮತ್ತು ಬಸವಣ್ಣವರ ಮೂರ್ತಿಯನ್ನು ಇದೆಯಲ್ಲ ಅದನ್ನು ಕೂಡ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಅವ್ರ ಮುಖಾಂತರ ಕೂಡ ಒತ್ತಾಯ ಪಡಿಸೋರಿದ್ದೀವಿ.